ವಿಧಾನಸಭೆ ಚುನಾವಣೆಗೆ ಕ್ಷೇತ್ರ ಘೋಷಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 2028ರ ಕುರುಕ್ಷೇತ್ರಕ್ಕೆ ಈಗ ಆಲ್ರೆಡಿ ಅಭಿಮನ್ಯು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವುದು ಚುನಾವಣಾ ಕಣದ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ ಪುತ್ರ. ನಾನು ರಾಮನಗರ ಬಿಟ್ಟು ಬೇರೆ ಕಡೆ ಸ್ಪರ್ಧೆಯನ್ನ ಮಾಡುವುದಿಲ್ಲ, ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನುವಂತಹ ವದಂತಿಗೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಬ್ರೇಕ್ ಹಾಕಿದ್ದಾರೆ. ರಾಮನಗರ ಜಿಲ್ಲೆ ತಾತ ತಂದೆಯವರ ಕರ್ಮಭೂಮಿಯಾಗಿರುತ್ತೆ. 1994ರಲ್ಲಿ ಹಾಸನದಿಂದ ಬಂದವರು ನಮ್ಮ ತಾತ HDD. ದೇವೇಗೌಡರಿಗೆ ರಾಜಕೀಯವಾಗಿ ಮರುಜನ್ಮವನ್ನು ನೀಡಿದಂತಹ ಕ್ಷೇತ್ರ ಅದು. ಇಂತಹ ಮಣ್ಣನ್ನು ಬಿಟ್ಟು ನಾನು ಎಲ್ಲೂ ಕೂಡ ಹೋಗೋದಿಲ್ಲ. ರಾಮನಗರ ಕ್ಷೇತ್ರದಲ್ಲಿ JDS ಪಕ್ಷದ ಮುಖಂಡರಿದ್ದಾರೆ. ನಮ್ಮ ಕುಟುಂಬ ಪ್ರೀತಿಸುವ ದೊಡ್ಡ ವರ್ಗವೇ ಅಲ್ಲಿದೆ. ಅವರನ್ನ ನಡುನೀರಿನಲ್ಲಿ ಕೈಬಿಟ್ಟು ನಾನು ಹೋಗೋದಿಲ್ಲ. ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗುವ ಜಾಯಮಾನ ನಮ್ಮದಲ್ಲ. ನಾನು ಮಂಡ್ಯಗೂ ಕೂಡ ಹೋಗಲ್ಲ, ಮಧುಗಿರಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜ ಕ್ಷೇತ್ರಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ರಾಮನಗರನೇ ನನ್ನ ಕಾರ್ಯಕ್ಷೇತ್ರ, ಯಾರಲ್ಲೂ ಕೂಡ ಗೊಂದಲ ಬೇಡ. ಇದು ಯಾರು ಹಬ್ಬಿಸ್ತಿದಾರೋ ನನಗೆ ಗೊತ್ತಿಲ್ಲ. JDS ಯಾವ ರಾಜ್ಯಾಧ್ಯಕ್ಷ, JDSನ ಯುವ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಒಂದಷ್ಟು ಊಹಾಪೋಹಗಳು, ಒಂದಷ್ಟು ವದಂತಿಗಳು ಹಬ್ತಾ ಇದೆ. ನನ್ನ ಕುಟುಂಬ ಪ್ರೀತಿಸುವ ದೊಡ್ಡ ವರ್ಗ ಇದೆ ರಾಮನಗರದಲ್ಲಿ, JDS ಪಕ್ಷದ ಮುಖಂಡರಿದ್ದಾರೆ. ನಾನು ಆ ಕ್ಷೇತ್ರವನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ದೇವೇಗೌಡರಿಗೆ ಒಂದು ರೀತಿಯಾಗಿ ರಾಜಕೀಯವಾಗಿ ಮರುಜನ್ಮವನ್ನ ನೀಡಿದಂತಹ ಕ್ಷೇತ್ರ. ನಾನು ಅಲ್ಲಿ ಬಿಟ್ಟು ಎಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ, ಅದೆಲ್ಲ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಸ್ಪಷ್ಟಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಚಾಮರಾಜ ಕ್ಷೇತ್ರಕ್ಕೂ ಕೂಡ ಹೋಗಲ್ಲ, ಮಂಡ್ಯ ಕೂಡ ಹೋಗಲ್ಲ, ಮಧುಗಿರಿಗೂ ಕೂಡ ಹೋಗಲ್ಲ. ಯಾರಲ್ಲೂ ಕೂಡ ಗೊಂದಲ ಬೇಡ, ರಾಮನಗರವೇ ನನ್ನ ಕ್ಷೇತ್ರ ಅಂತ ಹೇಳ್ತಿದ್ದಾರೆ. 1994ರಲ್ಲಿ ಹಾಸನದಿಂದ ಬಂದಂತಹ ನಮ್ಮ ತಾತ ರಾಜಕೀಯವಾಗಿ ಒಂದು ರೀತಿಯಾಗಿ ಮರುಜನ್ಮವನ್ನು ಕೊಡ್ತು ರಾಮನಗರ ಕ್ಷೇತ್ರ. ಸೊ ನಾನು ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ. ವದಂತಿಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇತ್ತು. ನಿಖಿಲ್ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸೋದಿಲ್ಲ, ಬೇರೆ ನಿಲ್ತಾರೆ, ಮಂಡ್ಯ ಆಗಿರ್ಬೋದು, ಬೇರೆ ಕ್ಷೇತ್ರಗಳ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಇದೀಗ ಅವರೇ ಸ್ಪಷ್ಟಪಡಿಸಿದ್ದಾರೆ, ರಾಮನಗರದಲ್ಲೇ ನಾನು ಸ್ಪರ್ಧೆಯನ್ನು ಮಾಡೋದು, ನನ್ನ ತಾತನಿಗೆ ರಾಜಕೀಯವಾಗಿ ಅದು ಮರುಜನ್ಮ ಕೊಟ್ಟಂತಹ ಕ್ಷೇತ್ರ ಅಂತ ಹೇಳ್ಬಿಟ್ಟು ಮತ್ತೇನೆಲ್ಲ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ದೀಪಾ. ರೋಜಾ, ಚಾಮರಾಜನಗರದಿಂದ ಸೇರಿ ಅನೇಕ ಭಾಗಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬಂದಿತ್ತು. ಅದು ಸ್ಪೆಷಲಿ ಚಾಮರಾಜನಗರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿತ್ತು. ಆ ಎಲ್ಲದಕ್ಕೂ ಕೂಡ ಇದೀಗ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ನೀಡುವಂತಹ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಕೂಡ ಅವರು ರಾಮನಗರದಿಂದಲೇ ನಿಂತು ಸೋತಂತಹದ್ದು, ಜೊತೆಗೆ ಲೋಕಸಭೆಗೆ ಮಂಡ್ಯದಿಂದ ನಿಂತು ಸೋತಂತಹದ್ದು, ಹೀಗೆ ಹಲವು ಅಂದ್ರೆ 3 ಬಾರಿ ಸೋತಂತಹದ್ದು ಕೂಡ ಅದೇ ಹಳೆ ಮೈಸೂರು ಭಾಗದಿಂದಲೇ ಆಗಿತ್ತು. ಹಾಗಾಗಿ ಅಲ್ಲಿಯೇ ಅಂದ್ರೆ ತಮ್ಮ ತಾತ ಮತ್ತೆ ತಂದೆಯ ಕರ್ಮಭೂಮಿಯಲ್ಲಿಯೇ ತಾವು ನಿಲ್ತೇವೆ, ಚುನಾವಣೆ ಸ್ಪರ್ಧೆ ಮಾಡ್ತೇವೆ ಅನ್ನುವಂತಹದನ್ನ ಹೇಳೋ ಮೂಲಕ ಮತ್ತೊಮ್ಮೆ ಇದೀಗ ರಾಜಕೀಯದ ಅಂದ್ರೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಎಲ್ಲಿಂದ ನಿಲ್ತಾರೆ ಎನ್ನುವಂತಹ ಸಣ್ಣ ಸುಳಿವನ್ನ ನೀಡಿದ್ದಾರೆ. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರೇನಾದ್ರೂ ವಾಪಸ್ ಆಗ್ತೀನಿ ಅನ್ನುವಂತಹದ್ದೇನಿದೆ ಅಂದ್ರೆ ರಾಜ್ಯ ರಾಜಕಾರಣಕ್ಕೆ, ಆ ಸಮಯದಲ್ಲಿ ಮತ್ತೊಮ್ಮೆ ಕ್ಷೇತ್ರ ಬದಲಾವಣೆ ಆಗಬಹುದು. ಆದ್ರೆ ಬಹುತೇಕ ಚನ್ನಪಟ್ಟಣ ಅಥವಾ ರಾಮನಗರ ಅನ್ನುವಂತಹದ್ದಂತೂ ಕನ್ಫರ್ಮ್. ಅಥವಾ ಉಳಿದಂತೆ ಹಾಸನದಲ್ಲಿ JDS ತನ್ನ ಅಸ್ತಿತ್ವವನ್ನ ಕಾಪಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಕೂಡ ಜೈಲಿನಲ್ಲಿ ಇರೋದ್ರಿಂದ, ರೇವಣ್ಣ ಕುಟುಂಬಕ್ಕೆ ದೊಡ್ಡ ಮಟ್ಟಿನ ಹಿನ್ನಡೆಯೂ ಕೂಡ ಮುಂದುವರೆದಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹಾಸನ ಭಾಗದಲ್ಲಿ ಏನಾದ್ರೂ ಅಲ್ಲಿ ಹೋಗಿ ನಿಲ್ಲಿಸಿ ಸ್ಪರ್ಧೆ ಮಾಡಿಸಬಹುದು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಹಾಗಾಗಿ ತಮ್ಮ ತಾತ ಅಥವಾ ತಂದೆಯ ಕರ್ಮಭೂಮಿ ಅಂದ್ರೆ ಹಾಸನ ಅಥವಾ ರಾಮನಗರ ಅಥವಾ ಚನ್ನಪಟ್ಟಣದಲ್ಲೇ ನಿಂತು ಗೆಲ್ಲುವಂತಹ ಒಂದಿಷ್ಟು ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿರುವಂತಹದ್ದು. ಆ ಮೂಲಕ ತಾವು ಅಲ್ಲೇ ಸ್ಪರ್ಧೆ ಮಾಡ್ತೇವೆ ಅನ್ನುವಂತಹ ಸಣ್ಣ ಸುಳಿವನ್ನು ಕೂಡ ಅವರು ಬಿಟ್ಕೊಟ್ಟಿರುವಂತಹದ್ದು. ರೋಜಾ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.